ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ದಶಮಸರ್ಗದ 40ನೇ ಶ್ಲೋಕ. ಕೌಮೇರವಂ ಗೌರವಮಾವಹಂತಿ ತವಾಂಗಮಂಗಾಂಗುಲಯಶ್ಚ ನೋಂಗೆ ಪುರಾ ವಿನಶ್ಯಾಮಯಿತೋ ದಯಾಲೋ ಸ್ವಾಮಿನ್ ವಿಮುಂಚೇತ್ಯವತಂಸ್ತದಾತೆ. ಹಿಂದೆ ಆಚಾರ್ಯರ ಶಿಷ್ಯರು ಅವರಿಗೆ ಅವರು ಯೌವನಾವಸ್ಥೆಯಲ್ಲಿ ಇದ್ದರೂ ತಾವು ಬಲಿಷ್ಠರಾಗಿದ್ದೇವೆ ಅಂತ ಅವರಿಗೆ ಸ್ವಲ್ಪ ಅಹಂಕಾರ ಇದ್ದಿತ್ತು, ಗರ್ವ ಇದ್ದಿತ್ತು. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ದ್ವಂದ್ವ ಯುದ್ಧಕ್ಕೆ ಅಂತ ಆಚಾರ್ಯರು ಕರೀತಾರೆ. ಕರೆದಾಗ ಎಲ್ಲರೂ ಕೂಡ ಮಲಗಿರ್ತಾರೆ. ಆಚಾರ್ಯರು ಅವ್ರ ಮೇಲೆ ಕೈ ಇಡ್ತಾರೆ. ಕೈ ಇಟ್ಟಾಗ ಅವರ ಭಾರ ಸಹನೆ ಮಾಡ್ಲಿಕ್ಕೆ ಆಗಿಲ್ಲವಂತ. ಅದು ಹೇಗಿತ್ತು ಹಾಗೆ ಅಂತ ಶಿಷ್ಯರು ಹೇಳ್ತಾರೆ. ತದಾ ತೇ ಶಿಷ್ಯಾಹ, ಆ ಸಂದರ್ಭದಲ್ಲಿ ಆ ಶಿಷ್ಯರು ಅಂಗ ನಾಥ ಶ್ರೀಮಧ್ವ ಹಾಗೆ ಅಂತ ನೋಡಿ, ದೊಡ್ಡವರನ್ನ ಅಂಗ ಅಂತ ಕರೆಯೋದುಂಟು. ಅಂಗ ಅಂದ್ರೆ ಒಂದು ಪಾರ್ಟ್ ಅಂತ ಅರ್ಥ. ನಮ್ಮ ಶರೀರದ ಪಾರ್ಟನ್ನು ನಾವೆಷ್ಟು ಪ್ರೀತಿಸ್ತೀವಿ ಅದೇ ರೀತಿಯಾಗಿ ನಿಮ್ಮನ್ನು ಪ್ರೀತಿಸ್ತೀವಿ ಹಾಗೆ ಅಂತ. ನೀವು ನಮ್ಮ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಹೇಳ್ತೀವಿ ನೋಡಿ. ಅದೇ ತರ ಶ್ರೀಮದಾಚಾರ್ಯರು ಅಂದ್ರೆ ನಮ್ಮ ಪಾರ್ಟ್ ಅಂಡ್ ಪಾರ್ಸಲ್, ಅವರು ಇಲ್ಲದೆ ಬದುಕಕ್ಕಾಗೋದಿಲ್ಲ. ಅಂಗ ಅಂತ ಸಂಬೋಧನ ಅದು. ನಾಥ ಅಂದ್ರೆ ಸ್ವಾಮಿ ಹಾಗೆ ಅಂತ. ಶ್ರೀಮಧ್ವ ತವಾಂಗಂ ಅಂದ್ರೆ ನಿಮ್ಮ ಕೈ ಮೊದಲಾದವುಗಳು, ಅಂಗುಲಯಶ್ಚ ಪ್ರತ್ಯೇಕಂ ನಿಮ್ಮ ಕೈ, ನಿಮ್ಮ ಬೆರಳು ಒಂದೊಂದು ಕೂಡ ಹೇಗಿದೆ ಹಾಗೆ ಅಂದ್ರೆ ಅಸ್ಮಾಕಂ ಅಂಗೆ ನಮ್ಮ ಶರೀರದಲ್ಲಿ ಸುಮೇರೋಹ ಸಂಬಂಧಿ ಒಂದು ದೊಡ್ಡ ಮೇರು ಪರ್ವತ ಮೇಲೆ ಇದ್ದಂಗಿದೆ. ಮೇರು ಪರ್ವತ ಭಾರಿ ಎತ್ತರದ ಪರ್ವತ, ಅದು ಹಿಮಾಲಯಕ್ಕಿಂತ ಭಾರಿ ಎತ್ತರ. ಅಂತ ಒಂದು ಪರ್ವತ ನಮ್ಮ ಮೇಲೆ ಇದ್ರೆ ಹೇಗಿರೋದು ಹಾಗಿದೆ. ನೀವು ಇಟ್ಟಿರುವ ಬೆಟ್ಟು, ಕೈ ಬೆಟ್ಟು ಎಲ್ಲವೂ ಹಾಗಿದೆ, ಅಂತ ಭಾರ ಇದೆ ಹಾಗೆ ಅಂತ. ಸೋಮೇರವಂ ಗೌರವಂ ಗುರುತ್ವಂ ಆವಹಂತಿ, ಯಾವ ಕಾರಣದಿಂದ ಅಷ್ಟು ಭಾರವಾಗಿ ಇದೆ ನಿಮ್ಮ ಕೈ, ಅದರಿಂದ ಇತಃ ಅಸ್ಮಾತ್ ಕಾರಣಾತ್ ವಿನಶ್ಯಾಮಃ ಪುರ ನಷ್ಟಾಸ್ಮಃ, ಇನ್ನೇನು ನೀವು ಸ್ವಲ್ಪ ಹೊತ್ತಿ ಕೈ ಇಟ್ಟಿದ್ರೆ ನಮ್ದು ಪ್ರಾಣವೇ ಹೋಗ್ಬಿಡುತ್ತೆ ಹಾಗೆ ಅಂತ. ಅದರಿಂದ ಹೇ ಸ್ವಾಮಿನ್ ವಿಮುಂಚ ಇತಿ ಅವದನ್, ನಮ್ಮನ್ನ ಬಿಡುಗಡೆ ಮಾಡಿ ಅಂದ್ರೆ ನಮ್ಮ ಮೇಲೆ ಭಾರ ಹಾಕಿರುವ ಕೈಯನ್ನ ತೆಗೀರಿ ಅಂತ ಒಟ್ಟು ಅದರ ಅಭಿಪ್ರಾಯ. ತವ ಏಕೈಕ ಅಂಗುಲ್ಯಾದ್ಯವಯವ, ನಿಮ್ಮ ಒಂದೊಂದು ಬೆಟ್ಟುಗಳು ಕೂಡ ಮೇರು ತುಲ್ಯ ಭಾರಃ, ಮೇರು ಪರ್ವತದಷ್ಟು ಭಾರ ಇದೆ ಹಾಗೆ ಅಂತ. ತಾದೃಶ ಅವಯವ ಪಾತೇನ, ಅಂಥ ಅವಯವದಿಂದ ಮೇಲೆ ಬಿದ್ದದ್ದರಿಂದ ಕ್ಲೇಶಿತವಾನ್, ನಾವು ದುಃಖದಲ್ಲಿದ್ದೀವಿ, ನಹ ಮುಂಚ ನಮ್ಮನ್ನ ಬಿಡುಗಡೆ ಮಾಡಿ ಹಾಗೆ ಅಂತ ಹೇಳಿದರು ಅಂತ ಅದರ ಅಭಿಪ್ರಾಯ. ತೇನಾಥ ಮುಕ್ತೈರತಿ ವಿಸ್ಮಯಸ್ತೈಃ ಅವಾಪ್ಯನಾಲೋಚ್ಯ ಹಿ ತತ್ಸ್ವರೂಪಂ ಯದ್ಭ್ರೂ ವಿಜೃಂಭೇನ ಸಶಂಭುಶಕ್ರಂ ಜಗತ್ಸಮಸ್ತಂ ನಿಯತಂ ನಿಕಾಮಂ. ಅಥ ಸ್ವಾಮಿನ್ ವಿಮುಂಚ ಇತಿ ಪ್ರಾರ್ಥನಾನಂತರಂ, ಈ ರೀತಿಯಾಗಿ ಶಿಷ್ಯರು ಪ್ರಾರ್ಥನೆ ಮಾಡಿದಾಗ ತೇನ ಮುಕ್ತೈಹಿ, ಆಚಾರ್ಯರು ಕೈ ತೆಗೆದರು, ಅದರಿಂದ ಎಲ್ಲರಿಗೂ ಉಸಿರು ಬಂತು. ತೈಹಿ ಶಿಷ್ಯೈಹಿ ತತ್ ಸ್ವರೂಪಂ, ಶ್ರೀಮಧ್ವಸ್ಯ ಸ್ವರೂಪಂ ಅನಾಲೋಚ್ಯೈಹಿ ಸಮ್ಯಗ್ ಅವಿಚಾರ್ಯೈವ ಅತಿ ವಿಸ್ಮಯ ಅವಾಪಿ ಸಂಪ್ರಾಪ್ತ. ಅವ್ರ ಕೈ ತೆಗೆದ ಕೂಡಲೇ ಆಚಾರ್ಯರ ಮಹಿಮೆ ಏನು ಅಂತ ಶಿಷ್ಯರಿಗೆ ಪ್ರತ್ಯಕ್ಷ, ಅವರ ಬಲದ ಮಹಿಮೆ ಪ್ರತ್ಯಕ್ಷವಾಗಿ ಅರ್ಥ ಆಯಿತು ಅಂತ ಹೇಳಿ ಅವರ ಮಹಿಮೆಯನ್ನ ನೋಡಿ ಆಶ್ಚರ್ಯಪಟ್ರಂತೆ ಆ ಶಿಷ್ಯರು. ಸಮ್ಯಕ್ ತತ್ ಸ್ವರೂಪ ವಿಚಾರೇ ಸತಿ ನ ಏತಾವನ್ಮಾತ್ರೇನ ವಿಸ್ಮಯ ಜೊತೆ ಇದಿ ಭಾವ, ಕೇವಲ ತತ್ವಸ್ವರೂಪದಲ್ಲಿ ಮಾತ್ರ ಇಲ್ಲ, ಅದರಲ್ಲಿ ಆಚಾರ್ಯರ ಮಹಿಮೆ ಅಷ್ಟು ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಗೊತ್ತಾಯಿತು ಅಂತ ಹೇಳ್ತಾರೆ. ತತ್ ಸ್ವರೂಪ ವಿಚಾರೇ ಸತಿ ನ ಏತಾವನ್ಮಾತ್ರೇನ ವಿಸ್ಮಯ ಯುಜ್ಯತೆ ಹಾಗೆ ಅಂತ. ರುದ್ರಾದಿ ಸರ್ವ ಜಗನ್ನಿಯಾಮಕಸ್ಯ ಅಂತ ಹೇಳ್ತಾರೆ. ರುದ್ರಾದಿ ಸರ್ವ ಜಗತ್ತನ್ನು ನಿಯಮನ ಮಾಡತಕ್ಕವರು, ಅವರ ಸ್ವರೂಪ ಅಂದ್ರೆ ಅಂಥದ್ದು.
ತಥಾ ಹಿ ಯದ್ಭ್ರೂ ವಿಜೃಂಭೇನ ಶ್ರೀ ಮಧ್ವಸ್ಯ ಭ್ರೂ ವಿಲಾಸೇನ ಅವರ ಹಣೆಯ ಹುಬ್ಬಿನ ವಿಲಾಸದಿಂದ ಸಶಂಭು ಚಕ್ರಂ ಶಂಭು ಚಕ್ರ ರುದ್ರ ಇಂದ್ರ ಮೊದಲಾದ ಸಮಸ್ತಂ ಜಗತ್ ನಿತರಾಂ ಕಾಮಃ ಯತಿ ತಥಾ ಯಥೇಚ್ಛಂ ನಿಯತಂ ಹಿ ಪ್ರೇರಿತಂ ಅವರಿಗೆ ಹೇಗೆ ಇಚ್ಛೆ ಇದೆಯೋ ಆ ರೀತಿಯಾಗಿ ಪ್ರೇರಣೆ ಮಾಡ್ತಾರೆ ವಾಯುದೇವರು. ಅವರ ಭ್ರೂ ವಿಲಾಸದಿಂದಲೇ ರುದ್ರ ಇಂದ್ರಾದಿಗಳನ್ನ ಆ ರೀತಿಯಾಗಿ ಪ್ರೇರಣೆಗೆ ಒಳಪಡಿಸ್ತಾರೆ ಹಾಗೆಂತ. ಏವಂ ಭೂತಸ್ಯ ಅಂತ ಸ್ವರೂಪ ಇರತಕ್ಕ ಶ್ರೀಮನ್ ಮಧ್ವಾಚಾರ್ಯರ ಪಂಚದಶ ಯೂನಾಂ ನಿಪಾತನಂ ನ ಚಿತ್ರಂ ಇತಿ ಭಾವ. ಈ 10-15 ಶಿಷ್ಯರನ್ನ ಕೆಳಗೆ ಬೀಳಿಸಿದ್ದು ಅದೇನು ಆಶ್ಚರ್ಯ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಶಿಷ್ಯರನ್ನ ಕೆಳಗೆ ಬೀಳಿಸಿ ಅವರ ಮೇಲೆ ಕೈಯನ್ನು ಇಟ್ಟಾಗ ಅದರ ಭಾರ ಸಹನೆ ಮಾಡ್ಲಿಕ್ಕಾಗದೆ ಶಿಷ್ಯರು ಹೇಳಿದ ಮಾತು ಇದು ಹಾಗೆ ಅಂತ. ಅದರಿಂದ ಅವರ ಗರ್ವವೂ ಕೂಡ ಪರಿಹಾರ ಆಯಿತು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಸದಾಕ್ಷ್ಯಮಾಕ್ಷಿಪ್ತ ಸಮಸ್ತ ಪಕ್ಷಕೋ ಯತಿ ಪ್ರಭುಂ ಕೋಪ್ಯಮರಾವತಿ ಪದಃ ಜಿಗೀಷಯ ಜ್ಞಾನ ಸಹಾಯ ಕರ್ಮಣಃ ಪ್ರಸಾದ್ಯತಾಂ ಸಾಧನತೇತ್ಯುದಾಹರತ್. ಅಮರಾವತಿ ಪದಃ ದೇವೇಂದ್ರನ ಪಟ್ಟಣಕ್ಕೆ ಅಮರಾವತಿ ಅಂತ ಹೆಸರು, ಇಂದ್ರಪುರಿ ಅಂತ ಕರೀತಾರೆ. ಇಂದ್ರಪುರಿ ಇತಿ ಪದಂ ನಾಮ ಯಸ್ಯ ಸಹ ಕೋಪಿ ಯತಿಃ ಜಿಗೀಷಯ ಪ್ರಭುಂ ಉದಾಹರತ್. ಅಂದ್ರೆ ಇಂದ್ರಪುರಿ ಅಂತ ಒಬ್ಬ ಮಾಯಿ ಸನ್ಯಾಸಿ, ಮಾಯಾವಾದಿಗಳ ಮತವನ್ನು ಅನುಸರಿಸಿರತಕ್ಕ ಒಬ್ಬ ಸನ್ಯಾಸಿ ಬರ್ತಾರಂತೆ. ಕಶ್ಚನ ಯತಿಹಿ ಜಿಗೀಷಯ ಯಾಕೆ ಬಂದರು? ಮಧ್ವಾಚಾರ್ಯರನ್ನು ಗೆಲ್ಲಬೇಕು ಅಂತ ಬಂದರಂತೆ. ಪ್ರಭುಂ ಸಮರ್ಥಂ ಶ್ರೀಮಧ್ವಂ ಪ್ರತಿ ಉದಾಹರತ್, ಆಚಾರ್ಯರನ್ನು ಕುರಿತು ಹೇಳಿದರಂತೆ. ಏನಂತ? ಹೇ ಮಧ್ವಾಚಾರ್ಯ, ತ್ವಯಾ ಜ್ಞಾನ ಸಹಾಯ ಕರ್ಮಣಃ ಸಾಧನತಾ ಪ್ರಸಾದ್ಯತಾಂ. ನೀವು ಜ್ಞಾನಕ್ಕೆ ಸಹಾಯವಾದ ಸಹಕಾರಿಯಾದ ತಚ್ಚ ಕರ್ಮಚ, ಅದಕ್ಕೆ ಸಹಕಾರಿಯಾದದ್ದು ಮತ್ತೆ ಅದಕ್ಕೆ ಸಹಕಾರಿಯಾದ ಕರ್ಮಗಳು, ಇದನ್ನ ನೀವು ಹೇಳಬೇಕು ಹಾಗೆಂತ. ಅದನ್ನು ಹೇಳಿ ಪುರುಷಾರ್ಥ ಸಾಧನತ್ವಂ ಪ್ರಸಾದ್ಯತಾಂ, ಪುರುಷಾರ್ಥದ ಸಾಧನವನ್ನು ನೀವು ಮಾಡಬೇಕು ಹಾಗೆಂತ. ಅಂದ್ರೆ ಏನು ಮಾಡಿದರೆ, ಯಾವುದನ್ನು ತಿಳ್ಕೊಂಡ್ರೆ, ಯಾವುದನ್ನ ಆಚರಣೆ ಮಾಡಿದರೆ ಪುರುಷಾರ್ಥ ಅಂದ್ರೆ ಮೋಕ್ಷ ಮುಂತಾದವುಗಳು ಸಿಗ್ತದೋ ಅದನ್ನ ಮಾಡಬೇಕು ಹಾಗೆ ಅಂತ ಆ ಮಾಯಿ ಸನ್ಯಾಸಿಗಳು ಹೇಳಿದರಂತೆ. ಸದಾಕ್ಷ್ಯಂ ದಕ್ಷಸ್ಯ ಭಾವಃ ದಾಕ್ಷ್ಯಂ ತೇನ ಚಾತುರ್ಯೇನ ಸಹಿತಂ ಯಥಾ ಭವತಿ ತಥಾ ಆಕ್ಷಿಪ್ತ ಸಮಸ್ತ ಪಕ್ಷಃ ಸಮಸ್ತಾಶ್ಚ ಪಕ್ಷಾಃ ಆಕ್ಷಿಪ್ತಾಃ ನಿರಾಕೃತಾಃ ಸಮಸ್ತ ಸಿದ್ಧಾಂತಾಃ ಏನ ಸಹ ಚಾತುರ್ಯೇನ ನಿರಸ್ತ ಸರ್ವವಾದಿ ಸಿದ್ಧಾಂತಃ ಇತಿ ಭಾವಃ. ಅಂದ್ರೆ ಪುರುಷಾರ್ಥ ಸಾಧನವನ್ನ ಹೇಳಿ ಹಾಗೆ ಅಂತ ಒಟ್ಟು ಆ ಸನ್ಯಾಸಿ ಹೇಳಿದ್ದು. ಜ್ಞಾನಿಕೃತಮೇವ ಕರ್ಮ ಅಕ್ಷಯ ಪುರುಷಾರ್ಥ ಮೋಕ್ಷ ಸಾಧನಂ ಇತಿ ಪ್ರಸಂಗಾದ ಅಭಿಹಿತೆ ಸತಿ ತದೇವ ಸಮ್ಯಕ್ ಪ್ರಸಾದ್ಯತಾಂ ಇತ್ಯುದಾಹರ. ಅಂದ್ರೆ ಆಚಾರ್ಯರು ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡುವಾಗ ಏನು ಹೇಳಿದ್ರು? ಜ್ಞಾನಿಗಳಿಂದ ಮಾಡಲ್ಪಟ್ಟ ಕರ್ಮ ಏನಿದೆ ಅಂದ್ರೆ ಪರಮಾತ್ಮನ ತತ್ವಜ್ಞಾನವನ್ನು ತಿಳ್ಕೊಂಡು ಜ್ಞಾನಿಗಳು, ಪರಮಾತ್ಮನ ತತ್ವವನ್ನು ತಿಳಿದವರು ಜ್ಞಾನಿಗಳು. ಆ ಜ್ಞಾನಿಗಳು ಮಾಡತಕ್ಕ ಕರ್ಮ ಏನಿದೆ ಅದೇ ಅಕ್ಷಯವಾದ ಪುರುಷಾರ್ಥವಾದ ಮೋಕ್ಷ ಸಾಧನವಾಗಿದೆ ಹಾಗೆ ಅಂತ ಆಚಾರ್ಯರು ಉಪಪಾದನೆ ಮಾಡಿದರು. ಅದರಿಂದ ಯಾಕೆ ಮೋಕ್ಷ ಆಗಿಲ್ಲ ಹಾಗೆಂದ್ರೆ, ಎಷ್ಟೋ ಜನ್ಮಗಳಿಂದ ಕರ್ಮ ಮಾಡ್ತಾ ಇದ್ದೀವಿ ನಾವು, ಆದ್ರೂ ಕೂಡ ಮೋಕ್ಷ ಯಾಕೆ ಆಗಿಲ್ಲ ಹಾಗೆಂದ್ರೆ, ಜ್ಞಾನಿಗಳು ಮಾಡುವ ಕರ್ಮ ಇದೆ. ನಮಗಿನ್ನೂ ಜ್ಞಾನ ಬಂದಿಲ್ಲ, ತತ್ವಜ್ಞಾನಿಗಳು ಮಾಡತಕ್ಕ ಕರ್ಮ ಏನಿದೆ ಅದು ಅಕ್ಷಯವಾದ ಮೋಕ್ಷವನ್ನು ಕೊಡತಕ್ಕದ್ದು ಹಾಗೆ ಅಂತ ಆಚಾರ್ಯರು ಸಾಧನೆ ಮಾಡಿದರು ಅಂತ ಈ ಪ್ರಸಂಗ ಬಂದಾಗ ಆ ಮಾಯಿ ಸನ್ಯಾಸಿಗಳು ಹೇಳಿದರಂತ. ಆಯ್ತು, ಹಾಗಿದ್ರೆ ಪುರುಷಾರ್ಥ ಸಾಧನ ಅದು ಹೇಗಾಗ್ತದೆ ಅಂತ ನೀವೇ ಹೇಳಿ ಹಾಗೆ ಅಂತ ಅವರ ಆಚಾರ್ಯರನ್ನ ಕೇಳಿದರು ಹಾಗೆ ಅಂತ. ಅದಕ್ಕೆ ಆಚಾರ್ಯರು ಅದೇನು ಉತ್ತರ ಕೊಟ್ಟರು ಅಂತ ಮುಂದೆ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.